ಹಾಯ್, ಇಲ್ಲಿ ನಾನು ಮಲ್ಟಿಪಲ್ ಸ್ಟೋರೇಜ್ ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀನಿ. ಇದು ಹ್ಯಾಂಗಿಂಗ್ ಆಗಿರೋದ್ರಿಂದ ಈಸಿಯಾಗಿ ಓಲ್ಡ್ ಜೀನ್ಸಿಂದ ರೆಡಿ ಮಾಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ನಮಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡಿಕೊಂಡು ಪೀಸನ್ನು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾರ್ನರ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಬೇಸ್ಗಾಗಿ ಅದು ಬ್ಯಾಕ್ ಸೈಡ್ ಹೋಗೋದ್ರಿಂದ ಆಲ್ರೆಡಿ ನಾನು ಲಾಂಡ್ರಿ ಬ್ಯಾಗು ರೆಡಿ ಮಾಡಿದ್ನಲ್ಲ, ಅದೇ ಶೀಟು ಇದ್ದಿತ್ತು, ಎಕ್ಸ್ಟ್ರಾ ಇದ್ದಿತ್ತು, ಅದನ್ನೇ ತೊಗೊಂಡು ಅದರ ಮೇಲೆ ಪೇಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟು ಬಾಟಮ್ದು ಈ ರೀತಿಯಲ್ಲಿ ಉಲ್ಟಾ ಇಟ್ಕೊಬಿಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಟರ್ನ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಲ್ಲಿ ಒನ್ ಬೈ ಒನ್ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಿದರೆ ಮಲ್ಟಿಪಲ್ ಸ್ಟೋರೇಜ್ ಬ್ಯಾಗ್ ರೆಡಿ ಆಗುತ್ತೆ. ನಾವು ಆ್ಯಸ್ ಡೈಲಿ ಯೂಸಿಂಗ್ ಥಿಂಗ್ಸ್ ಆಗಿರ್ಬೋದು, ಅಥವಾ ಕ್ರೀಮ್ಸು, ಹಣಿಗೆ, ಇದು ಎಲ್ಲನೂ ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಒನ್ ಬೈ ಒನ್ ಸ್ಟಿಚ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಮೆಜರ್ಮೆಂಟು ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಆಗಬಾರ್ದು ಅಂತ ರೀಸನ್ನಿಗೆ ಈ ರೀತಿಯಲ್ಲಿ ಎಲ್ಲ ಪಾಕೆಟನ್ನು ಅಟ್ಯಾಚ್ ಮಾಡಿದ್ದೀನಿ. ಪಾಕೆಟನ್ನು ಅಟ್ಯಾಚ್ ಮಾಡಿ ಸಣ್ಣ ಮಾಡಿರೋದ್ರಿಂದ ಇಲ್ಲಿ ನೋಡಿ, ಫಸ್ಟ್ ಮಾಡಿದ್ದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಒಟ್ಟಿಗೆ ಸೇರಿಸಿ ಸೈಡ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸೈಡ್ ಲಾಕ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಸಪ್ರೇಟ್ ಬಟ್ಟೆಯಿಂದ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಮಾಡ್ಕೋಬೋದು. ಇಲ್ಲಿ ನಾನು ಸಪ್ರೇಟು ಕ್ಲಾತನ್ನು ತೊಗೊಬಿಟ್ಟು ಸೈಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡಲ್ಲಿ ಲಾಕ್ ಮಾಡಿದ ಮೇಲೆ ಪಾಕೆಟ್ ರೆಡಿ ಆಗುತ್ತೆ. ಅದನ್ನು ಕೂಡ ಮಿಡಲಲ್ಲಿ ಈ ರೀತಿಯಲ್ಲಿ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ರೀಸನ್ ಅಂತ ಹೇಳಿದರೆ, ಕ್ರೀಮ್ಸ್, ಬಾಟಲ್ಸ್, ಸ್ಮಾಲ್ ಥಿಂಗ್ಸ್, ಟ್ಯೂಬ್ ಇರ್ಬೋದು, ಬಾಟಲ್ ಇರ್ಬೋದು, ಇಡ್ಲಿಕ್ಕಾಗುತ್ತೆ ಅಂತ ಹೇಳ್ಕೊಂಡು 3 ಪಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಹಾಕಿ ರೆಡಿ ಮಾಡಿಕೊಂಡು ನಾವು ಹ್ಯಾಂಗಿಂಗ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಹ್ಯಾಂಗರನ್ನು ತೊಗೊಂಡಿದ್ದೀನಿ. ಇದು ಕೂಡ ಮನೆಯಲ್ಲೇ ವೇಸ್ಟ್ ಜೀನ್ಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಹ್ಯಾಂಗರನ್ನು ಈ ರೀತಿಯಲ್ಲಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮಷಿನ್ ಸ್ಟಿಚ್ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಹೆಮ್ಮಿಂಗ್ ಮಾಡಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಷಿನ್ ಸ್ಟಿಚ್ ಯಾಕೆ ಆಗಿಲ್ಲ ಅಂತ ಹೇಳಿದರೆ, ತುಂಬ ದಪ್ಪ ಆಗಿಬಿಡ್ತು ಬಟ್ಟೆ, ಹಾಗಾಗಿ ಆಗಿಲ್ಲ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ಹೆಮ್ಮಿಂಗ್ ಕೈಯಿಂದ ಹೊಲಿದು ರೆಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಫೈನಲಿ ಈ ರೀತಿಯಲ್ಲಿ ಸ್ಟೋರೇಜ್ ಬ್ಯಾಗ್ ರೆಡಿ ಆಯಿತು. ನೋಡಿ, ಈ ರೀತಿಯಲ್ಲಿ ನಾವು ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡಿ ಇಟ್ಕೋಬೋದು. ನೋಡಿ, ಪಾಕೆಟ್ಗಳು ಈ ರೀತಿ ಸಣ್ಣ ಸಣ್ಣ ಪಾಕೆಟ್ಗಳನ್ನು ಮಾಡಿದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನಿಲ್ಲಿ ಹಣಿಗೆಗಳನ್ನು ಹಾಕಿದ್ದೀನಿ, ಕ್ರೀಮ್ಸ್ ಅದನ್ನು ಹಾಕಿ ಎತ್ತಿಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ, ಆಯಿತಾ. ಈ ರೀತಿಯಲ್ಲಿ ನಾವು ಸಣ್ಣ ಬಾಟಲ್ಸ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಟ್ಯೂಬ್ ಆಗಿರ್ಬೋದು, ಎಲ್ಲವನ್ನು ಹಾಕಿ ಹ್ಯಾಂಗ್ ಮಾಡ್ಕೊಂಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಕ್ಲಿಪ್ಸನ್ನು ಮೇಲೆ ಹ್ಯಾಂಗರಿಗೆ ಹಾಕಿಬಿಟ್ಟಿದ್ದೀನಿ ನಾನು. ನೋಡಿ, ಈ ರೀತಿಯಲ್ಲಿ ವಿಂಡೋಗೆ ಹಾಕಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಸೂನ್.